ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಕೋಟಿಲಿಂಗೇಶ್ವರಕ್ಕೆ ಹೋಗಿದ್ವಿ, ಒನ್ ಡೇ ಟ್ರಿಪ್. ಸೊ ಅದರದ್ದು ಒಂದು ಲಾಗನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಫಂಕ್ಷನ್ ಕೂಡ ಇತ್ತು ನಮ್ಮ ಬ್ಯಾಂಗ್ಳೂರಲ್ಲಿ. ಸೊ ಅದನ್ನು ಮುಗಿಸ್ಕೊಂಡು ಅದಾದ ನಂತರ ನಾವು ಕೋಟಿಲಿಂಗೇಶ್ವರಕ್ಕೆ ಹೋಗಿದ್ದು. ಸೊ ಕಂಪ್ಲೀಟ್ ಲಾಗನ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಊರಿಂದ ನಾವು ಹೊರಡ್ತಿದ್ದಂಗೆ ಫಸ್ಟ್ ನಾವು ಹೋಗಿದ್ದಿದ್ದು ಬಿಡದಿಗೆ. ಅಂದರೆ ನನ್ನ ಮಗ ಬಿಡದಿ ಇಂಜಿನಿಯರ್ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಸೊ ಅಲ್ಲಿಗೆ ಫಸ್ಟ್ ಹೋದ್ವಿ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಅಲ್ಲಿನೇ ಆಯಿತು ನಮಗೆ. ಇಲ್ಲಿ ಮಾರ್ನಿಂಗ್ 8 o'clock ಆಗಿತ್ತು ನಾವು ಬಿಡದಿಗೆ ತಲುಪೋರಿಗೆ. ಸೊ ಮೆಸ್ಸಲ್ಲೇ ಅವರು ತಿಂಡಿ ಮಾಡಿಸಿದ್ರು. ಸೊ ತಿಂಡಿ ತಿನ್ನಿ ನೀವು ಕೂಡ ಅಂತ ಹೇಳಿದ್ರು. ಸೊ ಆ್ಯಕ್ಚುಲಿ ತಿಂಡಿಗೆ ದೋಸೆ ಪಲ್ಯ ಮಾಡಿದರು. ಸೊ ತಿಂಡಿ ಎಲ್ಲ ತಿಂದ್ಕೊಂಡು ಅದಾದ ನಂತರ ನಾವು ಫಂಕ್ಷನ್ಗೆ ಹೊರಟಿದ್ದು. ಅಲ್ಲಿಂದ ಹೊರಡುವಾಗ ಪ್ರೀತಮ್ನು ಕೂಡ ಜೊತೆಗೇ ಕರ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಅವತ್ತು ಸಂಡೇ ಇದ್ದಿದ್ದರಿಂದ ರಜಾ ಇತ್ತು. ಸೊ ನೆಕ್ಸ್ಟ್ ಡೇ ಒನ್ ಡೇ ರಜಾ ಹಾಕ್ಕೊಂಡು ನಾವು ಟ್ರಿಪ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದಿದ್ದು. ಸೊ ನಮ್ಮ ಅದಕ್ಕೆ ರಿಲೇಟಿವ್ ಒಬ್ಬರದು ನಾಮಕರಣ ಶಾಸ್ತ್ರ ಇತ್ತು ಆ್ಯಕ್ಚುಲಿ. ಅದಕ್ಕೋಸ್ಕರ ಹೇಗಿದ್ರು ಬ್ಯಾಂಗ್ಳೂರಿಗೆ ಕಾರಲ್ಲಿ ಹೋಗ್ತಿದ್ವಲ್ವ, ಹಾಗೇ ಕೋಟಿಲಿಂಗೇಶ್ವರ ಮತ್ತು ಅಕ್ಕಪಕ್ಕ ಇರುವಂತಹ ಕೋಲಾರದಲ್ಲಿ ಅಕ್ಕಪಕ್ಕ ಇರುವಂತಹ ಒಂದಷ್ಟು ದೇವಸ್ಥಾನಗಳಿಗೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಸೊ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಲ್ರೆಡಿ ಮಾಡ್ಕೊಂಡು ಬಂದಿದ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಸುಮಾರು ಜನ ನೆಂಟರೆಲ್ಲ ಬಂದಿದ್ದರು. ಸೊ ಎಲ್ಲ ಹತ್ರದ ನೆಂಟರುಗಳೇ ಆ್ಯಕ್ಚುಲಿ. ಸೊ ನಾವು ಎಲ್ಲರೂ ಅಂದರೆ ನಮ್ಮ ಮೈಸೂರು ಸೈಡ್ನವರೆಲ್ಲರೂ ಕೂಡ ಬ್ಯಾಂಗ್ಳೂರಿಗೆ ಹೋಗಿದ್ದಿದ್ದು. ಪಂಕಕ್ಕ ಅಂತ ಹೇಳಿ ಇವರ ನೇಮ್, ಅವರು ಮಗಳದ್ದು ಆ್ಯಕ್ಚುಲಿ ಇಲ್ಲಿ ನಾಮಕರಣ ಆಗ್ತಾ ಇದ್ದಿದ್ದು. ನಾವೆಲ್ಲ ಅಂದರೆ ಮೈಸೂರವರು ಬ್ಯಾಂಗ್ಳೂರಿಗೆ ಹೋಗ್ತಿದ್ದಂಗೆ ನಮ್ಮ ಅಕ್ಕನಿಗೆ ಒಂಥರ ಖುಷಿ. ಸೊ ಅವ್ರಿಗೆ ಒಂಥರ ಸಂಭ್ರಮ ಅಂತ ಹೇಳ್ಬೋದು. ನಾವೆಲ್ಲ ಹೋಗಿ ಅಲ್ಲಿಗೆ ಮೀಟ್ ಮಾಡಿದಾಗ ಯಾವಾಗಲೂ ಅಷ್ಟೇ ಜಾಸ್ತಿ ನೀವು ಬರೋದೇ ಇಲ್ಲ, ನಾವೇ ಬರ್ತಿರ್ತೀವಿ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ತುಂಬ ಖುಷಿ ನಾವೆಲ್ಲ ಹೋಗಿ ಅಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡೋದು. ಅಪ್ಪನ ಮನೆ ಸೈಡ್ ಜನಗಳು ಬಂತು ಅಂದರೆ ಎಲ್ಲರಿಗೂ ಹಾಗೇನೆ ಅಲ್ವಾ, ಒಂಥರ ಖುಷಿ ಇದ್ದೇ ಇರುತ್ತೆ ಆ ಥರ. ಹಾಗೆ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆ ಒಂದಷ್ಟು ಹೋಮ ಎಲ್ಲ ಮಾಡಿಸಿದ್ರು. ಅದಾದ ನಂತರ ನೇಮ್ ರಿವೀಲಿಂಗ್ ಇತ್ತು. ಸೊ ಯುತಿ ಅಂತ ಹೇಳಿ ಪಾಪು ನೇಮ್ ಇಟ್ಟಿದ್ದು. ಆ್ಯಕ್ಚುಲಿ ಗರ್ಲ್ ಬೇಬಿ, ಹಾಗಾಗಿ ಯುತಿ ಅಂತ ಇಟ್ಟಿದ್ರು. ಸೊ ಅದಾದ ನಂತರ ತೊಟ್ಲು ಶಾಸ್ತ್ರ ಇತ್ತಲ್ವ. ಸೊ ಹಂಗಾಗಿ 5 ಜನ ಮುತ್ತೈದರ ಹತ್ರ ಎಲ್ಲ ತೊಟ್ಲು ಪೂಜೆ ಎಲ್ಲ ಮಾಡಿಸಿ ಆಮೇಲೆ ಮಗುನ ತೊಟ್ಲಿಗೆ ಹಾಕಿ ಎಷ್ಟು ಶಾಸ್ತ್ರಗಳೆಲ್ಲ ಇತ್ತಲ್ವ, ಹಂಗಾಗಿ ಅದೆಲ್ಲ ಮುಗಿಸಿದ್ವಿ. ಸೊ ಫೈನಲಿ ಲಾಸ್ಟಲ್ಲಿ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತಗೋಣ ಅಂತ ಹೇಳ್ಬಿಟ್ಟು ಇಡೀ ಟೀಮೇ ಹೋಗಿ ನಿಂತ್ಕೊಂಡು ಒಂದು ಫೋಟೋ ತಗೊಂಡ್ವಿ ಅಲ್ಲಿ. ಸೊ ಅದಾದ ನಂತರ ಎಲ್ಲರಿಗೂ ಬೀಳ್ಕೊಟ್ಟು ಸೊ ನಮ್ಮ ಬೇರೆ ರಿಲೇಟಿವ್ಸ್ ಎಲ್ಲ ಹೋದರು. ಸೊ ಅದಾದ ನಂತರ ಡ್ರೆಸ್ ಚೇಂಜ್ ಮಾಡಿ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದಾಯಿತು. ನಾನು ಸತೀಶ್ ಅವರು, ಹಾಗೆ ಪ್ರೀತಮ್ ಮತ್ತು ಪ್ರಶಾಂತ್ ಮತ್ತು ದಾಕಕ್ಕ ಮತ್ತು ಕನ್ಯಾಕ ಅಂದರೆ ನಮ್ಮ ಅತ್ತಿಗೆಂದ್ರ ಜೊತೆ ನಾವು ಹೊರಟಿದ್ದು. ಇಂದ ಹೊರಟಾಗ್ಲೇ ಆಲ್ರೆಡಿ 3 o'clock ಆಗಿತ್ತು. ಸೊ ಸಂಜೆ ಆಗಿಬಿಡುತ್ತೆ ಆ್ಯಕ್ಚುಲಿ ನಾವು ಕೋಲಾರ ತಲುಪೋವ್ರಿಗೆ. ಸೊ ಇದು ಬಂದು ಕೋಲಾರ ಡಿಸ್ಟಿಕಲ್ಲಿ ಇರುವಂತಹ ಸೋಮೇಶ್ವರ ದೇವಸ್ಥಾನ. ಸೊ ಮೊದಲು ನಾವು ಆ ಒಂದು ಟೆಂಪಲ್ಗೆ ಹೋಗಿದ್ದು. ದೇವಸ್ಥಾನದಲ್ಲಿರುವ ರಾಜಗೋಪುರ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಎತ್ತರವಾಗಿದೆ ಅಂತಲೇ ಹೇಳ್ಬೋದು. ಇದು ಬಂದು ಕೋಲಾರಮ್ಮ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕನೇ ಬರುತ್ತೆ. ಸೊ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಇದು ಅಕ್ಕಪಕ್ಕನೇ ಇರೋದ್ರಿಂದ ಫಸ್ಟು ನಾವು ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಮಧ್ಯ ನೋಡ್ತಾ ಇರ್ಬೋದು ಒಂದು ಧ್ವಜಸ್ತಂಭವನ್ನು ನಾವಿಲ್ಲಿ ಕಾಣ್ಬೋದು. ಹಾಗೆ ಗರ್ಭಗುಡಿಯಲ್ಲಿ ಲಿಂಗದ ರೂಪದಲ್ಲಿ ನಾವು ಸೋಮೇಶ್ವರನ ಪೂಜೆ ಮಾಡ್ತೀವಿ. ಹಾಗೆ ಎದುರುಗಡೆನೇ ಗರ್ಭಗುಡಿಯಿಂದ ಮುಂದಕ್ಕೆ ಒಂದು ಶಿವನ ವಿಗ್ರಹ ಕೂಡ ಇದೆ. ಅಂತೂ ಅತ್ಯಂತ ಪುರಾತನ ವಾಸ್ತುಶಿಲ್ಪವನ್ನು ನಾವಿಲ್ಲಿ ನೋಡ್ಬೋದು. ಪ್ರತಿಯೊಂದು ದೇವಾಲಯದ ಸುತ್ತ ಒಂದು ಮಂಟಪಗಳಲ್ಲಿ ಮತ್ತು ಗೋಡೆಗಳಲ್ಲಿ ಎಲ್ಲ ಕಡೆ ಕೂಡ ನಾಟ್ಯ, ಶಿವ, ಭೈರವ ಮೂರ್ತಿ ಮತ್ತಿತರ ಕೆತ್ತನೆಗಳನ್ನು ನಾವಿಲ್ಲಿ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಸೋಮೇಶ್ವರ ದೇವಸ್ಥಾನ ಎಲ್ಲ ನೋಡಿಕೊಂಡು ಅದಂತೂ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಅದರ ಪ್ರತಿಯೊಂದು ಕಂಬಗಳು ಪ್ರತಿಯೊಂದು ಚಿತ್ರಕಲೆಯನ್ನು ಸಾರ್ತಾ ಇತ್ತು. ಸೊ ನೆಕ್ಸ್ಟ್ ನಾವು ಬಂದಿದ್ದು ಕೋಲಾರಮ್ಮ ಟೆಂಪಲ್ಗೆ.
ಇದು ಬಂದು ವಾಕಬಲ್ ಡಿಸ್ಟೆನ್ಸಲ್ಲೇ ಇರುತ್ತೆ ಇವೆರಡು ದೇವಸ್ಥಾನಗಳು. ಸೊ ಹಂಗಾಗಿ ಕಾರ್ನ ಪಾರ್ಕ್ ಮಾಡಿ ನೆಕ್ಸ್ಟ್ ನಾವು ನಡ್ಕೊಂಡೇ ಅಲ್ಲಿಗೆ ಹೋದ್ವಿ. ತುಂಬ ಅದ್ಭುತವಾದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಇಷ್ಟು ಒಂದು ದೊಡ್ಡ ದೇವಾಲಯ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಅಷ್ಟು ಚೆನ್ನಾಗಿದೆ. ಹಾಗೆ ಇಲ್ಲಿಯ ಒಂದು ಗರ್ಭಗುಡಿಯಲ್ಲಿ ಇರುವಂತಹ ದೇವಿ ಅಂತೂ ತುಂಬಾ ಅತ್ಯಾಕರ್ಷವಾಗಿದೆ ಅಂತಲೇ ಹೇಳ್ಬೋದು. ನೂರಾರು ವರ್ಷಗಳ ಒಂದು ಪುರಾತನ ಇತಿಹಾಸನೇ ಇದೆ ಈ ಒಂದು ಟೆಂಪಲ್ಗೆ ಅಂತಲೇ ಹೇಳ್ತಾರೆ. ಈ ಒಂದು ದೇವಾಲಯ ವಿಶೇಷತೆ ಏನು ಅಂದರೆ, ಪಾರ್ವತಿ ದೇವಿಯು ಅಷ್ಟಭುಜವನ್ನು ಹೊಂದಿ ಮಹಿಷಾಸುರ ಮರ್ದಿನಿಯ ರೂಪವನ್ನು ತಾಳಿ ಕೋಲಾರಮ್ಮ ಅನ್ನೋ ಹೆಸರಿಂದ ಪೂಜಿಸಲ್ಪಡುತ್ತಾಳೆ. ಈ ಎಲ್ಲ ದೇವಾಲಯಗಳು ನಮಗೆ ಪ್ರಸಾದ ರೂಪದಲ್ಲಿ ವಿಧವಾದ ಪ್ರಸಾದಗಳನ್ನು ಕೊಡ್ತಾರೆ. ಬಟ್ ಇಲ್ಲಿ ಏನು ಅಂದರೆ ನಮಗೆ ನಿಂಬೆಹಣ್ಣನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಆ ಒಂದು ನಿಂಬೆಹಣ್ಣನ್ನು ನಾವು ಮಂತ್ರಿಸಿ ಕೊಡ್ತಾರೆ. ಅದನ್ನು ತಗೊಂಡೋಗಿ ಮನೆಗೆ ಇಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ನಾವು ಹೇಳ್ತಾರೆ. ನಮಗೂ ಪೂಜೆ ಎಲ್ಲ ಆದ ನಂತರ ನಮಗೂ ಕೂಡ ನಿಂಬೆಹಣ್ಣೆಲ್ಲ ಕೊಟ್ಟರು. ಸೊ ಅದನ್ನು ತಗೊಂಡು ಬಂದು ಮನೇಲಿ ಇಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ವಿ. ಹಾಗೆ ಇಲ್ಲೂ ಕೂಡ ನಾವು 7 ದೇವತೆಗಳೇನಿದ್ದಾರೆ, ಅಕ್ಕ ತಂಗಿಯರೇನಿದ್ದಾರೆ ಅವರನ್ನು ನಾವಿಲ್ಲಿ ಕಾಣ್ಬೋದು. ತುಂಬಾ ಚೆನ್ನಾಗಿದೆ. ಆ ಗರ್ಭಗುಡಿ ನೋಡ್ತಿದ್ದಂಗೆ ನನಗೆ ಒಂಥರ ಮೈ ರೋಮಾಂಚನ ಆಯಿತು ಅಂತಲೇ ಹೇಳ್ಬೋದು. ಚೇಳಿನ ರೂಪದಲ್ಲಿ ಇರುವಂತಹ ಒಂದು ಪ್ರತಿಮೆ ನೋಡಿದ ತಕ್ಷಣ ಒಂಥರ ಫುಲ್ ಶಾಕ್ ಆಗುತ್ತೆ ಅಷ್ಟು. ಹಾಗೆ ನಮಗೆ ಇಲ್ಲಿ ಡೈರೆಕ್ಟಾಗಿ ನಮಗೆ ದೇವರನ್ನ ತೋರಿಸಲ್ಲ, ಕನ್ನಡಿ ಮುಖಾಂತರ ನಮಗೆ ಈ ತಾಯಿಯನ್ನು ನೋಡುವಂಥದ್ದು. ಸೊ ಒಂದು ಸೈಡು ನಮಗೆ ಅಂದರೆ ಸೈಡಲ್ಲಿರುತ್ತೆ ಆ ದೇವರು, ಅದನ್ನು ಕನ್ನಡಿ ಮುಖಾಂತರ ನಾವು ಈ ಸೈಡಿಂದ ನಾವು ನೋಡ್ಬೋದು. ಆ ಥರ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮಗೆ ಮೈಸೂರು ಚಾಮುಂಡೇಶ್ವರಿ ದೇವರನ್ನು ನೋಡಿದಾಗ ಯಾವ ರೀತಿ ಒಂಥರ ಮೈ ರೋಮಾಂಚನ ಆಗುತ್ತಲ್ವ, ಆ ಒಂದು ಫೀಲ್ ನಮಗೆ ಇಲ್ಲಾಯಿತು ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾದ ದೇವರನ್ನು ನಾವಿಲ್ಲಿ ನೋಡ್ಬೋದು. ಯಾವ ಭಾಷೆ ಟೇಕ್ ಮಾಡಮ್ಮ? ಅರ್ಥ ಆಗ್ತಿರ ಸಂಸ್ಕೃತನಾ? ಇವೆರಡು ಟೆಂಪಲ್ಗಳನ್ನ ಮುಗಿಸ್ಕೊಂಡು ನಾವು ಕೋಟಿಲಿಂಗಕ್ಕೆ ಬಂದ್ವಿ. ಸೊ ನೈಟ್ ಆಗಿರೋದ್ರಿಂದ ಅವತ್ತೆಲ್ಲ ದರ್ಶನ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗಿ ಊಟ ಎಲ್ಲ ಮುಗಿಸಿ ಅದಾದ ನಂತರ 2 ರೂಮ್ ಮಾಡಿದ್ವಿ, ಅಲ್ಲೋಗಿ ಸ್ಟೇ ಆದ್ವಿ. ನೆಕ್ಸ್ಟ್ ಇದು ಬಂದು ಬೆಳಗ್ಗೆ ಜಾವನೇ ಬೇಗ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಸೊ ಫೈನಲಿ ಕೋಟಿಲಿಂಗೇಶ್ವರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆದ್ವಿ. ಅಲ್ಲೂ ಒಂದು ಸುಬ್ರಹ್ಮಣ್ಯೇಶ್ವರ ಟೆಂಪಲ್ ಇತ್ತು, ಅಲ್ಲೋಗಿ ಪೂಜೆ ಎಲ್ಲ ಮಾಡಿಕೊಂಡು ಅದಾದ ನಂತರ ನಾವು ಕೋಟಿಲಿಂಗೇಶ್ವರಕ್ಕೆ ಬಂದ್ವಿ. ಸೊ ಇಲ್ಲಿ ಬಂದು 20 ರೂಪೀಸ್ ಚಾರ್ಜ್ ಇರುತ್ತೆ, ಅಂದರೆ ಟಿಕೆಟ್ ತೊಗೋಬೇಕಾಗುತ್ತೆ. ಸೊ ಅದು ಟಿಕೆಟ್ ಕೌಂಟರಲ್ಲಿ ಹೋಗಿ ಟಿಕೆಟ್ ಎಲ್ಲ ತಗೊಂಡು ಅದಾದ ನಂತರ ನಾವು ಒಳಗಡೆಗೆ ಹೋಗಿದ್ದು. ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಕೋಟಿಲಿಂಗೇಶ್ವರ. ತುಂಬ ದಿನದಿಂದ ಕನಸು ಕಟ್ಕೊಂಡಿದ್ದೆ ಕೋಟಿಲಿಂಗೇಶ್ವರಕ್ಕೆ ಬರಬೇಕು ಅಂತ ಹೇಳಿ. ಸೊ ಫೈನಲಿ ಬಂದಿದ್ದೀವಿ. ಸೊ ಇದು ಬಂದು ಮೇನ್ ಎಷ್ಟಡಿ 108 ಅಡಿ ಇರುವಂತಹ ಶಿವಲಿಂಗ. ಹಾಗೆ ಮುಂದ್ಗಡೆ ನಮಗೆ ಬಂದರೆ ಇಲ್ಲಿ ಬಸವ ಕಾಣುತ್ತೆ. ಆ್ಯಕ್ಚುಲಿ ಎಂಟ್ರಿ ಆಗ್ತಿದ್ದಂಗೆ ನಮಗೆ ದೊಡ್ಡ ಶಿವಲಿಂಗ ಕಾಣಿಸಲ್ಲ. ಈ ಒಂದು ಪ್ಲೇಸ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಶಿವಲಿಂಗಗಳ ದರ್ಶನ ಆಗುತ್ತೆ. ಈ ದೇವಸ್ಥಾನದಲ್ಲಿ 90 ಲಕ್ಷಕ್ಕಿಂತ ಜಾಸ್ತಿ ಕೋಟಿಲಿಂಗಗಳಿವೆ ಅಂತ ಹೇಳ್ತಾರೆ. ಮೊದಲು ಶ್ರೀ ಶಾಂಬ ಶಿವಮೂರ್ತಿಗಳು ಇಲ್ಲಿ ಬಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸೊ ತದನಂತರ ಭಕ್ತಾದಿಗಳು ಹೀಗೆ ಹರಕೆ ಎಲ್ಲ ಹೊತ್ಕೊಂಡು ಅದು ನೆರವೇರಿದಾಗ ಶಿವಲಿಂಗನ ಬಂದು ಪ್ರತಿಷ್ಠಾಪನೆ ಮಾಡಿ ಇಷ್ಟು ಶಿವಲಿಂಗಗಳು ಆಗಿದೆ ಅಂತ ಹೇಳ್ತಾರೆ. ಇವಾಗಲೂ ಕೂಡ ಒಂದು 5,000 7,000 ಏನೋ ಕೊಟ್ಟರೆ ಇಲ್ಲಿ ಒಂದು ಅವರ ಹೆಸರಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡುವ ಒಂದು ಪದ್ಧತಿ ಇನ್ನೂ ಕೂಡ ಇದೆ ಇಲ್ಲಿ. ಈ ಒಂದು ದೇವಸ್ಥಾನದ ಒಳಗಡೆನೇ 11 ಪುಟ್ಟ ದೇವಸ್ಥಾನಗಳೇ ಇದೆ. ಸೊ ಎಂಟ್ರಿ ಆಗ್ತಿದ್ದಂಗೆ ಬಂದು ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರದ್ದು ಒಂದು ದೇವಸ್ಥಾನ ಇದೆ. ಸೊ ಅದಾದ ನಂತರ ಕೋಟಿಲಿಂಗೇಶ್ವರ ದೇವಸ್ಥಾನ ಕೂಡ ಇದೆ. ಅಲ್ಲಿ ಮೊದಲು ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗವನ್ನು ನಾವಿಲ್ಲಿ ನೋಡ್ಬೋದು. ಸೊ ಅದೇ ಥರ ವಿನಾಯಕ, ಆಂಜನೇಯ, ಅಯ್ಯಪ್ಪ, ಕನ್ನಿಕಾ ಪರಮೇಶ್ವರಿ, ಲಕ್ಷ್ಮಿ, ಪಾರ್ವತಿ, ನವಗ್ರಹ ಮತ್ತು ಸತ್ಯನಾರಾಯಣ ಸ್ವಾಮಿ, ಸುಬ್ರಹ್ಮಣ್ಯ, ವೆಂಕಟೇಶ್ವರ ಸ್ವಾಮಿ ಮತ್ತು ಪಂಚಮುಖಿ ಆಂಜನೇಯ
ಮಂಜುನಾಥ ಸ್ವಾಮಿ ದೇವಾಲಯಗಳನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ನೆಕ್ಸ್ಟ್ ನಾವಿಲ್ಲಿ 108 ಅಡಿ ಎತ್ತರದ ಒಂದು ಶಿವಲಿಂಗವನ್ನು ನಾವಿಲ್ಲಿ ಕಾಣಬಹುದು. ಹಾಗೆ ಶಿವಲಿಂಗದ ಮುಂದೆ ಬಸವ ಇದ್ದೇ ಇದ್ದರೆ ಹೆಂಗೆ ಅಲ್ವಾ. ಸೊ ಆ ಬಸವ ಬಂದು 32 ಅಡಿ ಎತ್ತರ ಇರುವಂಥದ್ದು. ಇಲ್ಲಿ ಒಂಥರ ಸ್ಪೆಷಲ್ ವೈಬ್ಸ್ ಅಂತಲೇ ಹೇಳ್ಬೋದು. ಆ ಒಂದು ದೊಡ್ಡ ಶಿವಲಿಂಗ ಇರೋ ಜಾಗಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಒಂಥರ ಸ್ಪೆಷಲ್ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಏನೋ ಒಂಥರ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಬಂದು ಒಂದಷ್ಟು ಶಿವನ ಸಾಂಗ್ಗಳು, ಮಂಜುನಾಥ ಸ್ವಾಮಿಯ ಸಾಂಗ್ಗಳನ್ನೆಲ್ಲ ಹಾಕಿರ್ತಾರೆ. ಅದೊಂಥರ ಕೇಳೋದಕ್ಕೇ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಬೆಳಗ್ಗೆ ಹೋಗಿರೋದ್ರಿಂದ ತುಂಬಾ ಸ್ಪೆಷಲ್ ವೈಬ್ಸ್ ಇತ್ತು ಆ ಒಂದು ಪ್ಲೇಸಲ್ಲಿ. ತುಂಬಾ ಖುಷಿ ಆಯಿತು. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಹೋಗಬೇಕು ಈ ಪ್ಲೇಸ್ಗೆ ಅಂತ. ಆ್ಯಕ್ಚುಲಿ 2 ಸರಿ ಹೋಗಿದ್ವಿ, ಬಟ್ ಮತ್ತೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ಹೋಗಲಿಕ್ಕೆ ಆಗಿರಲಿಲ್ಲ. ಸೊ ತುಂಬ ಖುಷಿ ಆಯಿತು. ಆ ಶಿವಲಿಂಗನವನ್ನು ನೋಡ್ತಿದ್ದಂಗೆ ಒಂಥರ ಭಕ್ತಿ ಭಾವ ತುಂಬಿ ಹರಿಯುತ್ತೆ ಅಂತಲೇ ಹೇಳ್ಬೋದು. ಯಾರೇ ಲೈಫಲ್ಲಿ ಒಂದು ಸರಿನಾರು ನೋಡಲೇಬೇಕು ಅನ್ನೋ ಸ್ಥಳ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಹೋಗಿಲ್ಲ ಒಂದು ಸರಿ ಖಂಡಿತ ಹೋಗಿ ಬನ್ನಿ. ಹಾಗೆ ಹೊರಗಡೆ ಹೋಗ್ತಿದ್ದಂಗೆ ನಮಗೆ ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಸಾಕಷ್ಟು ರೀತಿಯ ಶಿವಲಿಂಗಗಳು ಮತ್ತು ಶಿವನ ಪ್ರತಿಮೆ ಇದೆಲ್ಲ ಕೂಡ ಅವೈಲೇಬಲ್ ಇದೆ. ಬೇಕಾದವರು ಇಲ್ಲಿ ಶಾಪಿಂಗ್ ಮಾಡ್ಬೋದು. ಸೊ ನಾನೊಂದು ಶಿವಲಿಂಗ ಬೇಕಾಗಿತ್ತು, ಸೊ ಅದೊಂದು ಪರ್ಚೇಸ್ ಮಾಡಿದೆ. ಹಾಗೆ ನಾವು ತಿಂಡಿ ಕೂಡ ತಿಂದಿರಲಿಲ್ಲ, ಯಾಕಂದರೆ ಬೆಳಗ್ಗೆ ನಾವು ದರ್ಶನ ಮಾಡ್ಕೊಂಡು ಬಂದುಬಿಡೋಣ, ಆಮೇಲೆ ಹೋಗಿ ತಿಂಡಿ ತಿನ್ನೋಣ ಅಂತ ಹೇಳಿ ಹೋಗಿದ್ದಿದ್ದು. ಸೊ ಫೈನಲಿ ಅಲ್ಲೇ ಹತ್ತಿರದಲ್ಲೇ ಇರುವಂಥ ಒಂದು ಹೋಟೆಲಲ್ಲಿ ಆ್ಯಕ್ಚುಲಿ ದೋಸೆ ಮತ್ತು ಒಂದಷ್ಟು ಚಿತ್ರಾನ್ನ ಎಲ್ಲ ತಿಂದ್ವಿ. ನೆಕ್ಸ್ಟ್ ನಾವು ಬಂದಿದ್ದು ಕೋಲಾರದಲ್ಲಿರುವಂಥ ಫೇಮಸ್ ಟೆಂಪಲ್ ಬಂಗಾರು ತಿರುಪತಿ. ಇಲ್ಲಿಯ ಒಂದು ಗೋಪುರ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಗೋಪುರದ ನಂತರ ನಮಗೆ ಇಲ್ಲಿ ಯಾಗಶಾಲೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ನವಗ್ರಹಗಳ ದರ್ಶನ ಎಲ್ಲ ಕೂಡ ಆಗುತ್ತೆ. ಈ ದೇವಸ್ಥಾನ ಕೂಡ ತುಂಬ ಸುಂದರವಾದ ಮತ್ತು ವೈಶಿಷ್ಟ್ಯವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ನಮಗೆ ದೇವಾಲಯದ ಗೋಪುರವನ್ನು ನಾವು ದಾಟಿದಂಗೆ ಅಲ್ಲಿ ಒಂದು ಸುಂದರವಾದ ಪುಷ್ಕರಣಿಯನ್ನು ನಾವೇ ಇಲ್ಲಿ ನೋಡ್ಬೋದು. ಸುತ್ತಮುತ್ತ ದೇವಸ್ಥಾನ ಇರೋದು, ಮಧ್ಯ ಈ ರೀತಿ ಪುಷ್ಕರಣಿ ಇರೋದು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇರುವಂತಹ ಒಂದಷ್ಟು ದೇವಸ್ಥಾನಗಳನ್ನು ದರ್ಶನ ಎಲ್ಲ ಮುಗಿಸಿ ಅದಾದ ನಂತರ ನಮಗೆ ಇಲ್ಲಿ ಕೆಲವೊಂದು ಮೆಟ್ಟಲುಗಳು ಸಿಗುತ್ತೆ. ಸೊ ಅದನ್ನು ಹತ್ತುತ್ತಾ ಹೋದರೆ ಮುಂದೆ ಸಾಗಿದರೆ ನಮಗೆ ಇಲ್ಲಿ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ತೀರಾ ಜಾಸ್ತಿ ಏನು ಮೆಟ್ಟಿಲುಗಳಿಲ್ಲ, ಸ್ವಲ್ಪ ಕಡಿಮೆನೇ ಇರೋದ್ರಿಂದ ಆರಾಮಾಗಿ ನಾವು ಹತ್ಕೊಂಡು ಹೋಗ್ಬೋದು. ಹಾಗೆಯೇ ನೋಡ್ತಾ ಇರ್ಬೋದು, ದೇವರಂತೂ ತುಂಬಾ ಚೆನ್ನಾಗಿದೆ. ಒಂಥರ ದೇವರನ್ನ ನೋಡಿದಾಗಲೇ ಮೈ ಜುಮ್ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾದ ದೇವರನ್ನು ನಾವಿಲ್ಲಿ ನೋಡ್ಬೋದು. ಉಡುಪಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ನಾವು ಯಾವ ರೀತಿ ಒಂದು ಬಾಗಿಲಿನ ಅಂದರೆ ಕಿಟಕಿಯ ಸಂದಿಯಲ್ಲಿ ನಾವು ನೋಡ್ತೀವಲ್ವ, ಅದೇ ರೀತಿ ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಸೊ ಅದೆಲ್ಲ ಮುಗಿಸಿ ಅದಾದ ನಂತರ ಅಲ್ಲಿಂದ ನಾವು ಹೊರಟ್ವಿ. ಸೊ ಕೆಳಗಡೆ ಇಳಿಯುವಾಗ್ಲೂ ಕೂಡ ಒಂದಷ್ಟು ಮೆಟ್ಲುಗಳನ್ನು ಇಳಿದು ಅದಾದ ನಂತರ ನಾವು ಹೊರಗಡೆ ಬರಬೇಕಾಗುತ್ತೆ ಇಲ್ಲಿ. ಅದಾದ ನಂತರ ನಾವು ಹೋಗಿದ್ದು ಕೂಡುಮಲೆ ದೇವಸ್ಥಾನಕ್ಕೆ. ಸೊ ಇಲ್ಲಿ ನಾವು ಬಹು ಎತ್ತರದ ಒಂದು ಗಣೇಶನ ವಿಗ್ರಹವನ್ನು ನೋಡ್ಬೋದು. ಇಲ್ಲಿ ತುಂಬಾ ಚೆನ್ನಾಗಿದೆ ಗಣೇಶ. ಇಷ್ಟು ಎತ್ತರದ ಗಣೇಶ ನಾನು ನೋಡೇ ಇರಲಿಲ್ಲ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಅಲ್ಲೇನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಂಗಿರಲಿಲ್ಲ, ಹಾಗಾಗಿ ಅಲ್ಲೇನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಅದಾದ ನಂತರ ನಾವು ಹೊರಗಡೆ ಬಂದು ಒಂದಷ್ಟು ಸಿಬಿ ಹಣ್ಣೆಲ್ಲ ತಗೊಂಡಿದ್ರು ಅದಕ್ಕೆ. ಸೊ ಎಲ್ಲರೂ ಶೇರ್ ಮಾಡಿ ತಿಂದಿದ್ದಾಯಿತು. ನೆಕ್ಸ್ಟ್ ನಾವು ಹೋಗಿದ್ದು ಗರುಡ ದೇವಾಲಯ. ಪುರಾಣ ಪ್ರಸಿದ್ಧ ವಿಶ್ವದ ಏಕೈಕ ಗರುಡ ದೇವರ ಮೈ ಮೇಲೆ ನಾಗರಗಳಿರುವ ದೇವಾಲಯ. ಉತ್ತರಮುಖಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ. ಇಲ್ಲಿ ಸರ್ಪದೋಷ ನಿವಾರಣೆ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಗರುಡ ಬಂದು ವಿಷ್ಣುವಿನ ವಾಹನ. 1000 ವರ್ಷಗಳ ಪುರಾತನ ಒಂದು ದೇವಾಲಯ ಇದು. ಸೊ ಇದ್ರ ಇತಿಹಾಸ ಏನು ಅಂದರೆ, ರಾವಣ ಸೀತೆಯನ್ನು ಅಪಹರಿಸಿ ಹೋದಾಗ ಜಟಾಯು ಪಕ್ಷಿಯ ತಡೆಯುತ್ತೆ. ಆವಾಗ ರಾವಣ ಬಂದು
ಪಕ್ಷಿಯ ಮಾತನ್ನು ಕೇಳದೆ ಅವನು ತನ್ನ ಕತ್ತಿಯಿಂದ ಪಕ್ಷಿಯ ರೆಕ್ಕೆಯನ್ನು ಕತ್ತರಿಸ್ತಾನೆ. ಆವಾಗ ಆ ಒಂದು ಪಕ್ಷಿ ಬಂದು ಈ ಒಂದು ಕ್ಷೇತ್ರದಲ್ಲ ಬಿದ್ದು ತನ್ನ ಅಂತ್ಯವನ್ನು ಕಾಣುತ್ತೆ. ಅದಕ್ಕೋಸ್ಕರ ಇದನ್ನು ಕೊಲ್ಲಾದೇವಿ ಎಂದು ಕರೆಯಲಾಗುತ್ತದೆ. ಈ ಒಂದು ದೇವಸ್ಥಾನ ಕೂಡ ಕೋಲಾರದಲ್ಲಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಹಾಗೆ ನಾವು ಹೋಗಿರೋ ಟೈಮಲ್ಲಿ ಪ್ರಸಾದ ಎಲ್ಲ ವಿತರಣೆ ಮಾಡ್ತಾಯಿದ್ರು. ಹಂಗಾಗಿ ನಾವು ಕೂಡ ಪ್ರಸಾದ ಎಲ್ಲ ತಗೊಂಡು ತಿಂದ್ವಿ. ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತು ರೆಸ್ಟ್ ಮಾಡಿ ಅದಾದ ನಂತರ ನಾವು ನೆಕ್ಸ್ಟ್ ಬಂದು ಚಿಕ್ಕ ತಿರುಪತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಹಾಗೆ ಅಲ್ಲಿ ಒಂದಷ್ಟು ಶಾಪಿಂಗ್ ಐಟಮ್ಸ್ ಎಲ್ಲ ಇಟ್ಟಿದ್ರು. ಸೊ ಅದೆಲ್ಲ ನೋಡ್ಕೊಂಡು ಬಂದ್ವಿ. ಅಲ್ಲೇನು ತಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಸ್ವಲ್ಪ ಅಷ್ಟೊಂದೇನು ಚೆನ್ನಾಗಿ ಅನ್ನಿಸ್ಲಿಲ್ಲ. ಹಾಗಾಗಿ ಒಂದು ರೌಂಡ್ ಸುಮ್ಮನೆ ಹಾಗೆ ನೋಡ್ಕೊಂಡು ಬಂದ್ವಿ. ಒಂಥರ ವಸ್ತು ಪ್ರದರ್ಶನ ಥರ ಇಟ್ಟಿದ್ರು ಅಷ್ಟೇ. ನೆಕ್ಸ್ಟ್ ನಾವು ಹೋಗಿದ್ದು ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ. ಅಲ್ಲೇನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಒಳಗಡೆ ಎಲ್ಲ ನಮಗೆ ಅಷ್ಟೊಂದು ವೀಡಿಯೋ ಮಾಡ್ಕೊಳಕ್ಕೆ ಅಲೋ ಇರಲಿಲ್ಲ. ಹಂಗಾಗಿ ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.